ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಕೊನೆಯ ಹಂತ ತಲುಪಿದೆ. ಪೂರ್ವದಿಂದ ಪಶ್ಚಿಮಕ್ಕೆ ಸಾಗಿದ ಯಾತ್ರೆಯು ಒಟ್ಟು 16 ರಾಜ್ಯಗಳು 110 ಜಿಲ್ಲೆಗಳಲ್ಲಿ 6700 ಕಿಲೋಮೀಟರ್ ಸಂಚರಿಸಿದೆ. ಮಣಿಪುರದಿಂದ ಆರಂಭವಾಗಿದ್ದ ಯಾತ್ರೆಯು ಮಹಾರಾಷ್ಟ್ರದ ಮುಂಬೈನಲ್ಲಿ ಅಂತ್ಯವಾಗಿದೆ. ಮುಂಬೈಯಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಸ್ಮಾರಕ ಚೈತ್ಯ ಭೂಮಿಯಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದುವ ಮೂಲಕ ರಾಹುಲ್ ಯಾತ್ರೆ ಪೂರ್ಣಗೊಳಿಸಿದರು. ಇಂದು ಮುಂಬೈನಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ. ಇತ್ತ ಕಾಂಗ್ರೆಸ್ ಶ್ರಮಿಕ್ ನ್ಯಾಯ ಹಾಗೂ ಹಿಸ್ಸೆದಾರಿ ನ್ಯಾಯ ಎಂಬ ಮತ್ತೆರಡು ಗ್ಯಾರಂಟಿಗಳನ್ನು ಘೋಷಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಕೊನೆಯ ಹಂತ ತಲುಪಿರುವಂತಹ ಸಂದರ್ಭ. ಸಾಗಿದ ಯಾತ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಸಾಗಿತ್ತು. ಅದು ಒಟ್ಟು 16 ರಾಜ್ಯಗಳನ್ನು ಕವರ್ ಮಾಡಿತ್ತು. 110 ಜಿಲ್ಲೆಗಳಲ್ಲಿ ಸಂಚರಿಸಿತ್ತು. 6700 ಕಿಲೋಮೀಟರ್ ಒಟ್ಟಾರೆ ಸಂಚಾರ. ಇನ್ನು ಮಣಿಪುರದಿಂದ ಆರಂಭ ಆಗಿತ್ತು. ಮಹಾರಾಷ್ಟ್ರದ ಮುಂಬೈನಲ್ಲಿ ಅಂತ್ಯವಾಗಿರೋದು. ಇನ್ನು ಪ್ರಿಯಾಂಕಾ ವಾದ್ರಾ ಗಾಂಧಿ ಕೂಡ ನಾವು ಗಮನಿಸಬಹುದು. ಈ ಸಂದರ್ಭದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸ್ಮಾರಕ ಚೈತ್ಯ ಭೂಮಿಯಲ್ಲಿ ಮುಂಬೈಯಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದುವ ಮೂಲಕ ಈ ಯಾತ್ರೆಯನ್ನು ಪೂರ್ಣಗೊಳಿಸಲಾಯಿತು.